ಈಗ ಚೈನಾದವ್ರು 3800 ಕಿಲೋಮೀಟರ್ ಒಳಗೆ ಬಂದಿದ್ರಲ್ಲ, ಇದು ನಿಜವಾದಂತ ಭಾರತದ ಮ್ಯಾಪ್ ಬಿಡುಗಡೆ ಮಾಡ್ತಾರೆ. ಚೈನಾ ಬಗ್ಗೆ ಮಾತಾಡಬೇಡಿ ಸರ್. ನಿಮ್ಮ ಭಾರತದ ಲಕ್ಷ್ಯ ಹೇಗಿದೆ? ನೋಡಿ ಸರ್, ಡೈವರ್ಟ್ ಮಾಡಬೇಡಿ. ಇವಾಗ ಚೈನಾ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಡಿಬೇಟ್ ಆಗುತ್ತೆ, ಇನ್ನೊಂದು 1 ಗಂಟೆ ಡಿಬೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಏನ್ ತಪ್ಪು? ಕ್ವಿಜ್ ಕ್ವೆಶ್ಚನ್ ಕೇಳ್ತಾ ಇದ್ರಿ. UPA ಮಂತ್ರಿ ಯಾರು ನಿಂತ್ಕೊಂಡು ಹೇಳಿದ್ರು 12,000 ಕಿಲೋಮೀಟರ್ ಕಬ್ಜಾ ಮಾಡಿರೋ ಚೈನಾ ಅಂತ? UPA ಇಂದ ಯಾರು ಎದ್ದಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು 12,000 ಕಬ್ಜಾ ಮಾಡಿದ್ರು ಅಂತ ಚೈನಾ? ಯಾರು ಹೇಳಿದ್ರು ಹೇಳಿ? ಹೇಳಿ. ಕಾಂಗ್ರೆಸ್ ಇಷ್ಟು ಹೇಳ್ತೀರಲ್ಲ, ಯಾರು ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ? ಮಾನಸ ಸರೋವರ ಚೈನಾಗೆ ಹೆಂಗೋಯ್ತು? ಟಿಬೇಟ್ ಮನಸ್ಸು ಚೈನಾಗೆ ಪಾರ್ಲಿಮೆಂಟ್ ಅಲ್ಲಿ ಟಿಬೇಟ್ ಬಗ್ಗೆ ಯಾವುದು? ಟಿಬೇಟ್ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಮೌಂಟ್ ಕೈಲಾಶ್ ಹೆಂಗೋಯ್ತು? ಮೌಂಟ್ ಕೈಲಾಶ್ ಹೆಂಗೋಯ್ತು? ಅಕ್ಷಯ್ ಚಿನ್ ಹೆಂಗೋಯ್ತು? ಗೊತ್ತಿಲ್ಲ ಪಾಪ. ನೋಡಿ, ನಿಮಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ಚಂದ್ರಶೇಖರ್ ಓದ್ಕೊಂಡು ಬನ್ನಿ. ನೋಡಿ, ನೀವು ಜ್ಞಾನಿಗಳು ಬೇಡ ಸರ್. ಈಗ ವಿಚಾರ ಡೈವರ್ಟ್ ಆಗೋದು ಬೇಡ. ನೋಡಿ, ಇವತ್ತು ಶಾಸಕರಿಬ್ರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟವ್ರೆ. ನರೇಂದ್ರ ಸ್ವಾಮಿ ಹೇಳ್ತಾರೆ ತತ್ವ ಸಿದ್ಧಾಂತಗಳ ಬಗ್ಗೆ ನಾವು ಸಾರಬೇಕು ಟಿಪ್ಪು ಅವ್ರದ್ದು ಅಂತ ಹೇಳ್ತಾರೆ. ಪ್ರಸಾದ್ ಅಬ್ಬಾಯಿ ಅವ್ರು ಹೇಳ್ತಾರೆ ರಾಷ್ಟ್ರ ನಾಯಕರು ಟಿಪ್ಪು ನಾನು ಇಲ್ಲ ಅಂತ ಹೇಳ್ತಾರೆ ಸರ್. ಅವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ ನಾನು. ಒಂದ್ ನಿಮಿಷ, ಕನ್ನಡಕ್ಕೆ ತನ್ನದೇ ಆದಂತ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಪ್ರಸಾದ್ ಅಬ್ಬಾಯಿ ಅವರು ಕಾಂಗ್ರೆಸ್ ಹೇಳೋದಕ್ ಬಿಡಿ. ಇವತ್ತು ಕನ್ನಡಕ್ಕೆ ತನ್ನದೇ ಆದ ಕೊಡುಗೆ ಇದೆ ಅಂತ ಹೇಳಿ ಪ್ರಸಾದ್ ಅಬ್ಬಾಯಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಹೌದು. ಈ ಕೊಡವಾಸ್ನ ಕೊಂದ್ರಲ್ಲ ಸರ್, ಅದ್ಯಾಕೆ ಯಾರು ಮಾತಾಡಲ್ಲ? ನೋಡಿ, ಹತ್ಯೆ ಮಾಡಿದ್ರು. 70,000ಕ್ಕಿಂತ ಹೆಚ್ಚು ಜನರನ್ನ ಕೊಡವಾಸ್ನ ಹತ್ಯೆ ಮಾಡಿದ್ರಲ್ಲ, ಇದೇ ಅಬ್ಬಾಯಿ ಅವರು ಹೋಗ್ಬಿಟ್ಟು ಕೊಡಗಿನಲ್ಲಿ ನಿಂತ್ಕೊಂಡು ಹೇಳಿಕೆ ಕೊಳ್ಳಿ ನೋಡೋಣ. ಅದೇ ಕೊಡಗು ಹೇಳಿದ್ರಲ್ಲ ಸರ್ ನೀವು, ಆ ಕೊಡಗುನಲ್ಲಿ ಅವತ್ತಿನ ದಿನ ಕೊಡಗು 5 ರಾಜರು ಆಳ್ತಾ ಇರ್ತಾರೆ. ಒಂದ್ ನಿಮಿಷ, ಒಬ್ಬ ನಿಂಗರಾಜು ಅಂತಕ್ಕಂಥ ಪಕ್ಕದ ರಾಜ್ಯದವನು ಬಂದು ಹೊಡಿತಾನೆ, ಅಂದ್ರೆ ಯುದ್ಧ ಮಾಡ್ತಾನೆ. ಓಡ್ ಬಂದು ಇವನ್ನ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಟಿಪ್ಪುನ ಸಹಾಯ ಕೇಳ್ತಾನೆ. ಟಿಪ್ಪು ನೇರವಾಗಿ ಹೋಗಲ್ಲ ಯುದ್ಧಕ್ಕೆ, ಅವ್ನು ಸೈನ್ಯ ಕಳಿಸ್ತಾನೆ. ಆ ಸೈನ್ಯನ ಹೊಡೆದಾಕ್ಬಿಡ್ತಾನೆ ಅವನು, ಅರ್ಥ ಆಗ್ತಿದ್ಯಾ? ಆಮೇಲೆ ಟಿಪ್ಪುನೇ ಸೈನ್ಯ ಕರ್ಕೊಂಡು ಹೋಗಿ ಹೊಡಿತಾನೆ. ಯಾರು ಏಕಾಏಕಿ ಹೋಗಿ ದಬ್ಬಾಳಿಕೆ ಮಾಡಿದ್ದಲ್ಲ. ಅಲ್ಲಿರೋ ರಾಜ ಬಂದು ಬನ್ನಿ ಸರ್ ನಾನು ತೊಂದರೆ ಕೊಡ್ತಾ ಇದ್ದಾನೆ ಇವನು ಅಂತೇಳಿ ಇವನು ಸಹಾಯ ಬೆಲೆ ಇಲ್ಲ. ಟೆಕ್ನಿಕಲ್ ಆಗಿ ನನಗೆ ಟೆಕ್ನಿಕಲ್ ಆಗಿ ಇವತ್ತು ಸರ್ ಇವ್ರು ಹೇಳಿದ್ದು ಧಾರ್ಮಿಕವಾಗಿ ಬೇರೆ ರಾಜಕೀಯವಾಗಿ ಬೇರೆ ಅಂತೇಳಿ. ಇವತ್ತು ಟೆಕ್ನಿಕಲ್ ಆಗಿ ಮುಸಲ್ಮಾನ್ ಬಾಂಧವರು ಆಚರಣೆ ಜಯಂತಿ ಅಂತ ಮಾಡುವಂಥದ್ದು ಮೊಹಮ್ಮದ್ ಪೈಗಂಬರ್ ಅವ್ರದ್ದು. ಅವ್ರಿಗೆ ಇಲ್ಲ ಸರ್, ನಿಮ್ಗೆ ಯಾಕೆ ಸರ್ ಕಾಂಗ್ರೆಸ್ನವ್ರಿಗೆ ಟಿಪ್ಪು ಜಯಂತಿ ಟಿಪ್ಪು ಜಯಂತಿ ಟಿಪ್ಪು ಜಯಂತಿ? ಇವ್ರಿಗೆ ಬೇಕೋ ಅವ್ರಿಗೆ ನೋಡ್ರಿ, ಯಾವ ಧರ್ಮದವರು ಏನ್ ಮಾಡ್ತಾರೆ ಯಾವ್ದು ಬಿಡ್ತಾರೆ ಅನ್ನೋದಲ್ಲ ಮುಖ್ಯ. ನನ್ನ ಸಂವಿಧಾನಕ್ಕೆ ನನ್ನ ದೇಶಕ್ಕೆ ನಿಮ್ಮ ಕಾಂಗ್ರೆಸ್ನವ್ರಿಗೆ ಅದೇ ವಿಮಾನ ನಿಲ್ದಾಣಕ್ಕೆ ಒಂದ್ ನಿಮಿಷ ಚಾಮರಾಜ ಒಡೆಯರ್ ನೆನಪು ಬರಲಿಲ್ಲ, ಕೃಷ್ಣರಾಜ ಒಡೆಯರ್ ನೆನಪು ಬರಲಿಲ್ಲ. ಒಂದ್ ನಿಮಿಷ ಈ ಬೆಂಗಳೂರು ಅವ್ರು ಯಾರು ಕೂಡ ಟಿಪ್ಪು ನೀವು ಕಾಂಗ್ರೆಸ್ ನಾನು ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ. ಬಿಜೆಪಿ ಮುಖ್ಯಮಂತ್ರಿಗಳು ಒಡೆಯರ್ ಹೆಸರು ಯಾಕೆ ಹೇಳಿ ನೋಡೋಣ. ಲಿಂಗಾಯತರುಗಳನ್ನ ಅವತ್ತು ಗುಂಡು ಸಾಯಿಸಿದ್ರು 400 ಜನ. ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರ ಅಂತ ಸ್ಟ್ರೈಕ್ ಮಾಡಿದಕ್ಕೆ ಅವತ್ತು ಲಿಂಗಾಯತರು ಸಾಯಿಸಿದ್ರು ಅವರು. ಕೊಡವರ ಬಗ್ಗೆ ಮಾತಾಡಿದ್ರು. ನಿರಾಯುಧರಾಗಿದ್ದಂತಹ ಕೊಡವರನ್ನ ದೇವರ ಕಾಡಿಗೆ ಮೋಸದ ವಿಚಾರಗಳಲ್ಲಿ ಸೇರಿಸಿದ್ದು ಧಾರ್ಮಿಕ ಕಾರ್ಯಕ್ರಮ ಅಂತೇಳಿ ಮೋಸದ ವಿಚಾರ ಮಾತುಕತೆಗೆ ಬರ್ತಾವ್ರೆ ಅಂತೇಳಿ ನಿರಾಯುಧರಾದವ್ರ ಮೇಲೆ ಸುತ್ತ ಬಂದು ಸಾವಿರಾರು ಕೊಡವರನ್ನ ಹತ್ಯೆ ಮಾಡಿದಂತಹ ಚಂಡಾಲ ಮೊದಲನೇದು. ಎರಡನೇದು, ನರಕ ಚತುರ್ದಶಿಯ ದಿವಸವೇ ಮೇಲುಕೋಟೆಯಲ್ಲಿ ಸುಮಾರು 800 ಜನ ಮಂಡ್ಯ ಬ್ರಾಹ್ಮಣರನ್ನ ಮರಕ್ಕೆ ನೇತಾಕಿ ಕೊಂದಂತಹ ಚಂಡಾಲ. ಇವ್ರು ಹೇಳಿದ್ರು ವಜ್ರವಡಿಯ ಕೊಟ್ಟರು ಅಂತೇಳಿ.
ಗುರುವಾಯೂರು ಟೆಂಪಲ್ ಸೇರಿ ಸುಮಾರು 117 ದೇವಸ್ಥಾನಗಳ ಒಡವೆಗಳನ್ನ ಹಣಗಳನ್ನ ಲೂಟಿ ಮಾಡಿದಂತಹ ದರೋಡೆಕೋರ ಟಿಪ್ಪು. ಇದು ಕಾಂಗ್ರೆಸ್ನ ದುರಾಳಿ. ಅವರಿಗೆ ಅರ್ಥ ನಿಮಿಷ